ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. KKV ಮೀಡಿಯಾ ಯೂಟ್ಯೂಬ್ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ಇಂದಿನ ಇತಿಹಾಸ ಮಾಲಿಕೆ. ಸ್ನೇಹಿತರೆ ನಮಸ್ಕಾರ. ಈಗ ನೇರವಾಗಿ ಜುಲೈ 26ರ ಪ್ರಮುಖ ಇಂದಿನ ಇತಿಹಾಸ ಮಾಲಿಕೆಯ ಘಟನೆ ನೋಡ್ತೋಗೋಣ. ಇವತ್ತು ಜುಲೈ 26 ನಮ್ಮ ಇಡೀ ರಾಷ್ಟ್ರವೇ ಹೆಮ್ಮೆ ಪಡುವಂಥ ದಿನ, ಕಾರ್ಗಿಲ್ ವಿಜಯ್ ದಿವಸ್. ಸಮಸ್ತ ವೀರ ಯೋಧರಿಗೆ, ಹುತಾತ್ಮರಿಗೆ ನಾವು ಶ್ರದ್ಧಾಪೂರ್ವಕವಾಗಿ ನಮಿಸುತ್ತಾ ಈಗ ಒಂದೊಂದಾದ ಘಟನೆ ನೋಡ್ತೋಗೋಣ. ಒಂದು, ಭಾರತದ ವೀರ ಸ್ವತಂತ್ರ ಹೋರಾಟಗಾರ್ತಿ ಮಾಲತಿ ದೇವಿ ಚೌಧರಿ. ಮಾಲತಿ ದೇವಿ ಚೌಧರಿ ಜುಲೈ 26, 1904, 1904 ಜುಲೈ 26 ವೀರ ಸ್ವತಂತ್ರ ಹೋರಾಟಗಾರ್ತಿ ಮಾಲತಿ ದೇವಿ ಚೌಧರಿರವರ ಜನ್ಮದಿನ. 2, ಸುಪ್ರಸಿದ್ಧ ಚಲನಚಿತ್ರ ನಿರ್ದೇಶಕರಾದಂಥ B.R. ಪಂತಲು. B.R. ಪಂತಲು ಜುಲೈ 26, 1910, 1910 ಜುಲೈ 26 B.R. ಪಂತಲೂರವರ ಜನ್ಮದಿನ. ಕನ್ನಡ, ತೆಲುಗು, ತಮಿಳ್, ಹಿಂದಿ, ಮಲಯಾಳಂ ಭಾಷೆಗಳಲ್ಲಿ ಇವರು ಚಲನಚಿತ್ರಗಳಿಗೆ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಕನ್ನಡದಲ್ಲಿ ಸಾಕಷ್ಟು ಚಿತ್ರಗಳಿವೆ ಇವ್ರದ್ದು. ಅದರಲ್ಲಿ ಸ್ಕೂಲ್ ಮಾಸ್ಟರ್, ಸಮಯದ ಗೊಂಬೆ, ಹಾಗೆ ಸಂಸಾರ ನೌಕೆ, ಹೀಗೆ. B.R. ಪಂತಲು ಜುಲೈ 26, 1910 ಜನ್ಮದಿನ. 3, ಕನ್ನಡದ ಸುಪ್ರಸಿದ್ಧ ಕಾದಂಬರಿಕಾರರಂಥ S.L. ಭೈರಪ್ಪ. S.L. ಭೈರಪ್ಪ ಜುಲೈ 26, 1931, 1931 ಜುಲೈ 26 S.L. ಭೈರಪ್ಪರವರ ಜನ್ಮದಿನ. ನೆನಪಿರಲಿ ಸ್ನೇಹಿತರೆ, ಇವರ ವಂಶವೃಕ್ಷ, ದಾಟು, ಆವರಣ, ಪರ್ವ ಇವೆಲ್ಲ ಪ್ರಮುಖ ಕಾದಂಬರಿಗಳು. ಇವೆಲ್ಲವೂ ಕೂಡ ಎಲ್ಲರ ಮನಗಳನ್ನು ಗೆದ್ದಿರುವಂಥ ಕಾದಂಬರಿಗಳು. ಅದರಲ್ಲಿ ಪರ್ವ ಸುಪ್ರಸಿದ್ಧ ಚಲನಚಿತ್ರ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರ ಚಲನಚಿತ್ರ ಇದು. ಎಲ್ಲರೂ ಕೂಡ ಒಂದು ಸಲ ನೋಡಿ, ಓದಿ. ಆವರಣ ಅದು ಒಳ್ಳೆ ಚಿತ್ರ. ವಂಶವೃಕ್ಷ ಇದು ಕೂಡ ಒಳ್ಳೆ ಚಿತ್ರನೇ. S.L. ಭೈರಪ್ಪರವರ ಜನ್ಮದಿನ 1931 ಜುಲೈ 26 ಜನ್ಮದಿನ. ಹಾಸನ ಜಿಲ್ಲೆಯವರಿವರು. 4, ಸ್ನೇಹಿತರೆ, ಕನ್ನಡದ ಸುಪ್ರಸಿದ್ಧ ನಟಿ, ಪಂಚಭಾಷಾ ತಾರೆ ಸುಮನ್ ರಂಗನಾಥನ್. ಸುಮನ್ ರಂಗನಾಥನ್ ಜುಲೈ 26, 1974, 1974 ಜುಲೈ 26 ಸುಮನ್ ರಂಗನಾಥ್ರವರ ಜನ್ಮದಿನ. ಇವರು ಕನ್ನಡ, ತೆಲುಗು, ಹಿಂದಿ, ತಮಿಳ್, ಮಲಯಾಳಂ ಭಾಷೆಗಳಲ್ಲಿ ನಡೆಸಿರ್ತಾರೆ. ನಮ್ಮ ಕನ್ನಡದಲ್ಲಿ ಸಿದ್ಲಿಂಗು ಅಂತ ಒಂದು ಚಿತ್ರ ಬಂದಿದೆ ನೋಡಿ, ಅದರಲ್ಲಿ ಇವರು ನಡೆಸಿರ್ತಾರೆ. ಆಮೇಲೆ ಶಂಕರ್ ನಾಗ್ ಅವ್ರ ಜೊತೆ, ನಮ್ಮ ಆಟೋ ರಾಜ ಶಂಕರ್ ನಾಗ್ ಅವ್ರ ಜೊತೆ CBI ಶಂಕರ್ ಅದರಲ್ಲಿ ನಡೆಸಿರ್ತಾರೆ. ಇವರ ಜನ್ಮದಿನ. 5, ಕನ್ನಡದ ಮತ್ತೋರ್ವ ನಟಿ ಅಮೃತಾ ಅಯ್ಯಂಗಾರ್. ಅಮೃತಾ ಅಯ್ಯಂಗಾರ್ ಜುಲೈ 26, 1996, 1996 ಜುಲೈ 26 ಅಮೃತಾ ಅಯ್ಯಂಗಾರ್ ಅವರ ಜನ್ಮದಿನ. ಲವ್ ಮಫ್ಟೇಲ್ ಅಂತೇನೋ ಒಂದು ಚಿತ್ರ ಬಂದಿದೆ ನೋಡ್ರಪ್ಪ, ಈ ನಿಮ್ಮ ಕಾಲ ಚಿತ್ರಗಳಿವೆಲ್ಲ. ಆ ಚಿತ್ರದಲ್ಲಿ ಇವರು ನಾಯಕಿಯಾಗಿ ನಡೆಸಿದಾರಂತೆ. ಅವರ ಜನ್ಮದಿನ. ಹಾಗೆ ನೀರು ದೋಸೆ ಅಂತ ಮತ್ತೊಂದು ಚಿತ್ರ ನೋಡಿ, ಅದರಲ್ಲಿ ಇವರು ನಡೆಸಿದಾರಂತೆ. ನಮಗೆ ಇತ್ತೀಚಿನ ಚಿತ್ರಗಳ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಆದರೂ ತಮ್ಮ ಗಮನಕ್ಕೆ ಅಮೃತಾ ಅಯ್ಯಂಗಾರ್ ಅಂತೇಳಿ. ಅವರ ಜನ್ಮದಿನ 1996 ಜುಲೈ 26. 6, 1788 ಜುಲೈ 26, 1788 ಜುಲೈ 26 ಅಮೇರಿಕದ 11ನೇ ರಾಜ್ಯವಾಗಿ ನ್ಯೂಯಾರ್ಕ್ ಉದಯವಾದಂಥ ದಿನ. ನೆನಪಿರಲಿ ಸ್ನೇಹಿತರೆ, ನ್ಯೂಯಾರ್ಕ್ ಇದರ ಮೊದಲ ಹೆಸರು ನ್ಯೂ ಆಮ್ಸ್ಟರ್ಡಮ್ ಅಂತೇಳಿ. 1624ರಲ್ಲಿ ಡಚ್ಚರು ಇದನ್ನು ಆಳ್ತಾ ಇರ್ತಾರೆ. ಮುಂದೆ ಯಾರ್ಕ್ ಎನ್ನುವಂಥ ಒಬ್ಬ ದೊರೆ ಈ
ಡಚ್ಚರನ್ನು ಸೋಲಿಸಿ ಈ ಒಂದು ಪ್ರದೇಶವನ್ನು ತಾನು ಗೆದ್ದುಕೊಂಡು ಮುಂದೆ ಈ ಏನು ನ್ಯೂ ಆಮ್ಸ್ಟರ್ಡಮ್ ಇದೆಯಲ್ಲ, ಅಲ್ಲಿ ಆಮ್ಸ್ಟರ್ಡಮ್ ತೆಗೆದು ನ್ಯೂ ಜೊತೆಗೆ ಯಾರ್ಕ್ ಅನ್ನೋ ಅವನ ಹೆಸರನ್ನು ಸೇರಿಸಿ ನ್ಯೂಯಾರ್ಕ್ ಅಂತ ಮಾಡಿದ್ರಂತೆ. ಇದು ಇವತ್ತು ಪ್ರಚಲಿತದಲ್ಲಿರುವಂಥ ಒಂದು ಹೆಸರು. ನ್ಯೂ ಆಮ್ಸ್ಟರ್ಡಮ್ ಅನ್ನೋ ಹೆಸರು ಹೋಗಿ ನ್ಯೂಯಾರ್ಕ್ ಆಗಿದೆ. ಈಗ ನೇರವಾಗಿ ಜುಲೈ 26 1999 ಘಟ್ಟಕ್ಕೆ ಬರೋದಾದರೆ, ನಮ್ಮ ಹೆಮ್ಮೆಯ ವೀರ ಯೋಧರು ನಮ್ಮ ಶತ್ರುಗಳನ್ನು ಹೊಡೆದುರುಳಿಸಿ ಕಾರ್ಗಿಲ್ಲನ್ನು ನಮ್ಮ ಭಾರತದ ನಕ್ಷೆಗೆ ಸೇರಿಸಿ ವಿಜಯ ಪತಾಕೆಯನ್ನು ಹಾರಿಸಿ ಸರಿಸುಮಾರು 587ಕ್ಕೂ ಹೆಚ್ಚು ವೀರ ಯೋಧರನ್ನು ಈ ಒಂದು ಯುದ್ಧ ಬಲಿ ಪಡ್ಕೊಂಡಿದೆ. ಅಷ್ಟು ವೀರ ಯೋಧರನ್ನು ನಾವು ಕಳ್ಕೊಂಡಿದ್ದೀವಿ. ಅವರೆಲ್ಲರ ತ್ಯಾಗ, ಬಲಿದಾನ, ಪರಿಶ್ರಮಗಳ ಫಲ ಇವತ್ತು ಈ ಕಾರ್ಗಿಲ್ ವಿಜಯ್ ದಿವಸ್. ಹಾಗಾಗಿ 1999 ಜುಲೈ 26 ಕಾರ್ಗಿಲ್ ವಿಜಯ್ ದಿವಸ್ ಅಂತೇಳಿ ನಾವು ಆಚರಿಸ್ತೇವೆ. 27ನೇ ಕಾರ್ಗಿಲ್ ವಿಜಯೋತ್ಸವ ಇವತ್ತಿಗೆ. ಈ ಯುದ್ಧ ಆದಾಗ ನಾನು 9ನೇ ಕ್ಲಾಸ್. ಆವಾಗ ಆ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ, ಇದು ಒಂದು ಕ್ರಿಕೆಟ್ ವಿಶ್ವಕಪ್ ಕ್ರಿಕೆಟ್ ಇತ್ತು. ನಾವು ತುಂಬ ಉತ್ಸುಕತೆಯಿಂದ ಆ ಪಂದ್ಯವನ್ನು ವೀಕ್ಷಿಸಿ ನಮ್ಮ ಭಾರತದ ಸೌರವ್ ಗಂಗೂಲಿರವರ ನಾಯಕತ್ವದ ತಂಡ ಪಾಕಿಸ್ತಾನ ಸೋಲಿಸಿ ವಿಜಯ ಸಾಧಿಸಿತು. ನಮಗೀಗೂ ಕೂಡ ನೆನಪಿದೆ. ಸ್ನೇಹಿತರೆ, ಇದಿಷ್ಟು ಜುಲೈ 26 ಪ್ರಮುಖ ಇಂದಿನ ಇತಿಹಾಸ ಮಾಲಿಕೆಯ ಘಟನೆಗಳು. ಶುಭರಾತ್ರಿ. ಜೈ ಹಿಂದ್. ಧನ್ಯವಾದಗಳು.